ಅಲ್ಲ ಇದನ್ನೆಲ್ಲ ಏನಕ್ಕೆ ತಗೊಂಬರಕ್ಕೆ ಹೋಗಿದ್ದಪ್ಪ. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಎಷ್ಟೊಂದು ತಗೊಂಬಂದಿದೀಯಾ. ಅಯ್ಯಪ್ಪ ದೇವ್ರಿಗೆ ಎಷ್ಟೊಂದು ಕಬಾಬು, ಚಿಕನ್ ಬಿರಿಯಾನಿ, ಅಯ್ಯೋ ಎಲ್ಲ ಎಷ್ಟೊಂದು ಐಟಮ್ ತಂದಿದೀಯಪ್ಪ. ನನಗಂತೂ ತುಂಬ ಖುಷಿ ಆಯಿತು. ಸುಪ್ಪಿ ಅಂತೂ ತುಂಬ ಅದೃಷ್ಟ ಮಾಡಿದಾಳೆ ಅನಿಸುತ್ತೆ ನಿನ್ನಂಥ ಗಂಡನ ಪಡೆಯೋದಕ್ಕೆ. ಹೌದು ಹೌದು, ನನಗೆ ಯಾವಾಗಲೂ ಹಿಂಗೆ ತಿನ್ನಿಸ್ತಾ ಇರ್ತಾರೆ ಇವರು. ಏನಾನ ಆಗ್ಲಿಲ್ಲ ಇಂಥದ್ದು ಕೇಳ್ತೀನ ತಗೊಂಬಂದ್ಬಿಡ್ತಾರೆ. ನೆನ್ನೆ ಹೇಳಿದ್ನ ಚಿಕನ್ ಬಿರಿಯಾನಿ ತಿನ್ನಂಗೆ ಆಗಿದೆ ನನಗೆ ಅಂತ ಹೇಳಿ ನೆನ್ನೆ ಹೇಳಿದ್ನ, ಅದಕ್ಕೆ ತಗೊಂಬಂದಿದ್ದಾರೆ ಸುಸಕ್ಕ. ನೋಡು ನಾನು ಏನು ತಿಂತೀನಿ ಅಂತೀನೋ ಅದನ್ನು ತಗೊಂಬಂದ್ಬಿಡ್ತಾರೆ. ನೋಡಿ ನೆನ್ನೆ ಹೇಳಿದೆ, ಇವತ್ತು ಅಲ್ಲೇ ಬಂದುಬಿಟ್ಟಿದೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು ಎಲ್ಲ ಬಂದುಬಿಟ್ಟಿದೆ. ನನಗಕ್ಕ ದುಡ್ಡು ಮುಖ್ಯ ಅಲ್ಲ, ನನಗೆ ನಮ್ಮ ಸೊಪ್ಪಿ ಚೆನ್ನಾಗಿರಬೇಕು ಅಷ್ಟೇ. ಅವಳು ಅಕ್ಕ ಮದುವೆ ಆದಾಗ ಬೇಕಾದರೆ ಅವಳು ಅಡುಗೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಡೈಲಿ ಹೋಟ್ಲೂಟ ತಿಂತಲ್ಲ, ಡೈಲಿ ಹೋಟ್ಲೂಟನೇ ತಗೊಂಬರ್ತೀನಿ. ಹಂಗೆ ಅವಳು ಅಡುಗೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ದಿನ ಬೇಕಾದರೆ ಅವಳು ಏನು ಕೇಳ್ತಾಳೋ ಅದನ್ನು ತಗೊಂಬಂದು ಕೊಡ್ತೀನಿ. ಅಬ್ಬಾ ಬಾಬಾ ನೋಡು ಸುಪ್ಪಿ, ಅಲ್ಲ ಎಂತ ಗಂಡ ಸಿಕ್ಕಿದ್ದಾನೆ, ಅಡುಗೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಹೆಂಡತಿ ಡೈಲಿ ಹೋಟ್ಲಲ್ಲಿ ತಗೊಂಬಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಂದ್ರೆ ನಿಜವಾಗ್ಲೂ ಒಳ್ಳೆಯವನ ಕಣೆ. ಯಶು ತುಂಬ ಒಳ್ಳೆ ಹುಡುಗ, ಭಾಳ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಕಣೆ ನಿನಗೆ. ಅಯ್ಯೋ ನನಗಂತೂ ತುಂಬ ಖುಷಿ ಆಗ್ತೈತೆ ನೋಡಿದ್ರೆ. ಎಷ್ಟು ಅದೃಷ್ಟ ಮಾಡಿದ್ಯಾ. ಅಲ್ಲ ಹಿಂಗೆಲ್ಲಾರು ಕೂತ್ಕೊಂಡು ಬಿರಿಯಾನಿ ತಿಂತ ಮಾತಾಡಿಕೊಂಡು ಚೆನ್ನಾಗಿದೆಯಲ್ಲ, ಪಾರ್ಟಿನ ಮಾಡ್ತಾ ಇದ್ದೀವಿ ಇವತ್ತು. ಹ್ಞೂನಕ್ಕ, ನಾವು ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಹೋಟೆಲ್ಗೆ ಹೋಗಿ ಅಂತ ಅಂದ್ಕೊಂಡ್ವಿ. ಯಾಕೆ ಸುಮ್ಮನೆ ಹೊರಗೆ ಹೋಗೋದು, ಪಾಪ ನೀವು ನಮಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂದಮೇಲೆ ನಿಮಗೂ ಒಳ್ಳೇದು ಮಾಡಬೇಕಲ್ಲ. ನಿಮಗೂ ಯಾರೂ ಇಲ್ವಲ್ಲ, ಅದಕ್ಕೆ ನಿಮ್ಮ ಜೊತೆ ಹಿಂಗೆ ಕೂತ್ಕೊಂಡು ತಿಂತಾ ಇದ್ದರೆ ಸ್ವಲ್ಪ ನಮಗೂ ಹೇಗೋ ಸಮಾಧಾನ ಆಗುತ್ತೆ ಅಂತ ಹೇಳಿ ಅದಕ್ಕೆ ಅಕ್ಕ ನಾನು ಇಲ್ಲಿಗೆ ತೊಗೊಂಬಂದಿದ್ದು ಎಲ್ಲ ಪಾರ್ಸೆಲ್ ಕಟ್ಟಿಸ್ಕೊಂಬಂದುಬಿಟ್ಟೆ. ಬಿಸಿ ಬಿಸಿ ಇರುತ್ತೆ ಅಂತ ಹೇಳಿ ಎಲ್ಲ ಆಟ್ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದಿದ್ದೀನಿ. ಎಲ್ಲಾದ್ರೂ ಹೋಟ್ಲಿಗೆ ಹೋಗಿ ತಿನ್ಕೊಂಬಂದಿದ್ರೆ ಆಗಿತ್ತಪ್ಪ. ನನಗೋಸ್ಕರ ಇನ್ನೇನು ತಂದು ಎಷ್ಟು ದೊಡ್ಡ ಜ್ಯೂಸಿನ ಬಾಟ್ಲಿ ತಂದಿದ್ಯಾ. 7 ಎಷ್ಟು ದೊಡ್ಡವು. ಹ್ಞೂನಕ್ಕ, ಚಿಕನ್ ಬಿರಿಯಾನಿ ಎಲ್ಲ ತಿಂದ ಮೇಲೆ ಅದು ಜೀರ್ಣ ಆಗಬೇಕಲ್ಲ, ಹೀಟ್ ಆಗಬಾರ್ದು, ನಮ್ಮ ಸೊಪ್ಪಿಗೆ ಹೀಟ್ ಆಗಬಾರ್ದು. 7 ಈ ಥರ ಎಲ್ಲ ಕುಡ್ಕೋಬೇಕು ಅಂತೇಳಿ ಅದಕ್ಕೆ 7 ಎಲ್ಲ ತೊಗೊಂಬಂದಿದ್ದೀನಿ. ಅವಳಿಗೆ ಸ್ವಲ್ಪ ಕೂಲ್ ಇರಬೇಕು, ಅವಳು ಸ್ವಲ್ಪ ಹೀಟ್ ಜಾಸ್ತಿ ಅಲ್ವಾ ಸೊಪ್ಪಿ. ಎಲ್ಲನ ಇಲ್ಲೋಡು ಸುಸ್ಸು ಅಕ್ಕ, ನನಗೇನು ಬೇಕು ನಾನು ಹೇಳಲಿಲ್ಲ ಅಂದ್ರೆ ಮುಂದಾಗಿ ಎಲ್ಲ ರೆಡಿ ಮಾಡಿ ಇಟ್ಟುಬಿಡ್ತಾರೆ. ಹಂಗೆ ನಮ್ಮ ಸುಬ್ಬು. ಅದ್ಯಾಕೆ ಹೆಸರು ನೋಡಿದ್ರೆ ಎಷ್ಟು ಸ್ವೀಟಾಗೆ ಯಶು ಅಂತ ಇದೆ, ನೀನು ಸುಬ್ಬಿ ಅಂತೀಯ, ನೀನು ಸುಪ್ಪಿ. ಅವನ್ನ ಸುಬ್ಬ ಅಂತ ಹೇಳ್ತಾ ಇದೀಯಾ. ನೀನು ಭಾರಿ ಇದೆಯಾ ಕಣೆ. ನನ್ನ ಸುಪ್ಪಿ ಅಂತಾರಲ್ಲ, ನಾನು ಹೇಳ್ತೀನಿ ಸುಪ್ರಿತಾ ಅಂತ ಕರಿ ಅಂತ. ಇಲ್ಲ ಸುಪ್ಪಿ ಅಂತ ಕರೆಯೋದು, ಅದಕ್ಕೇನೆ ನಾನು ಸುಬ್ಬ ಅಂತ ಕರಿತೀನಿ. ನಾನು ಸುಮ್ಮನೆ ಸ್ವೀಟಾಗೆ ನಾನು ಇಷ್ಟಪಟ್ಟುಬಿಟ್ಟು ಸ್ವೀಟಾಗಿ ಸುಬ್ಬ ಅಂತ ಕರಿತೀನಿ. ನೋಡು ಯಶು ಹೇಗಿದ್ದಾಳೆ ಇವಳು, ಸುಬ್ಬ ಅಂತ ಕರಿತಾಳಂತೆ. ನೀನು ಸುಪ್ಪಿನ ಅಂತ ಹೇಳ್ಬೇಡ, ಸುಬ್ಬಿಯನ್ನು ಇವಳನ್ನ. ಚಿಕನ್ ಬಿರಿಯಾನಿ ಅಂತ ತುಂಬ ಚೆನ್ನಾಗಿದೆಯಪ್ಪ. ಎಷ್ಟೊಂದು ತಗೊಂಬಂದಿದೀಯಾ ಅಪ್ಪ, 3ಗಂತೂ ಜಾಸ್ತಿ ಆಗ್ಬಿಡುತ್ತೆ ಗೊತ್ತಾ. ತಿನ್ನಿ ಅಕ್ಕ, ಚೆನ್ನಾಗಿ ತಿನ್ನಿರಿ ಅಕ್ಕ. ಸುಪ್ಪಿ ನೀನು ತಿಂದು ಸ್ವಲ್ಪ ಹೆಂಗಿರಬೇಕು ಅಂತಂದರೆ ಮೈ ಕಟ್ಟಕ್ಕೆ ಚೆನ್ನಾಗಿರ್ಬೇಕು. ನೀನು ತಿನ್ನೋ ಚೆನ್ನಾಗೆ ತಿನ್ನೋದೇ ಇಲ್ಲ ಅಕ್ಕ, ನನಗೆ ಕೆನ್ನೆಗೆ ಹೊಡೆದು ಬಿಡೋಣ ಅನ್ನಂಗಾಗುತ್ತೆ. ಯಪ್ಪ ಸುಸಕ್ಕ, ಇವಾಗ ನಾನು ತಿನ್ನೋ ತಕ್ಕ ಬಿಡೋದಿಲ್ಲ ಗೊತ್ತಾ. ಇಲ್ಲೋಡು ನಾನು ಇವಾಗ ತಿನ್ನಲಿಲ್ಲ ಅಂದರೆ ಏನಿಲ್ಲ, ತಿನ್ನು ಅಂತ. ಅಯ್ಯಪ್ಪ ಎಷ್ಟು ಬಲವಂತ ಮಾಡ್ತಾರೆ ಇವ್ರು ನನಗೆ ತಿನ್ನು ಅಂತ, ಹೆಂಗೆ ನೋಡ್ಕೊಳ್ತಾರೆ ಗೊತ್ತಾ ನನಗೆ. ಮತ್ತು ನೀನು ಸರಿಯಾಗಿ ಊಟನೇ ಮಾಡೋದಿಲ್ಲ. ತಿನ್ನು, ಅದಷ್ಟು ತಿಂದರೆ ನೀನು. ನಾನು ಏನಿಲ್ಲ, ಮತ್ತೆ ನನಗೆ ಗೊತ್ತಲ್ಲ ನಾನು ಹೆಂಗೆ ಅಂತ. ಏನಿಲ್ಲ, ಸರಿಯಾಗಿ ಬಿಟ್ಬಿಡ್ತೀನಿ, ಅದಷ್ಟು ತಿನ್ನಬೇಕು. ಅದೆಲ್ಲ ತಿನ್ನು. ಊಟ ಚೆನ್ನಾಗಿ ಮಾಡಬೇಕು, ಊಟ ಚೆನ್ನಾಗಿ ಮಾಡಲ್ಲ ಸುಸಕ್ಕ ಇವಳು, ಅದಕ್ಕೆ ಹೇಳ್ತಾ ಇದ್ದೀನಿ ಊಟ ಚೆನ್ನಾಗಿ ಮಾಡಬೇಕು ಅಂತ. ತಿನ್ನು. ನಾನೆಲ್ಲ ಬಿರಿಯಾನಿ ಕಬಾಬ್ ಎಲ್ಲ ಕಟ್ಟಿಸ್ಕೊಂಡು ತೊಗೊಂಬಂದಿದ್ದೀನಿ ಎಲ್ಲರೂ ತಿನ್ನಲಿ ಅಂತ ಹೇಳಿ. ಅದಕ್ಕೆ ಪಾರ್ಟಿ ಮಾಡೋಣ ಇವತ್ತು ಅಂತೇಳಿ ಜ್ಯೂಸ್ ಗೀಸ್ ಎಲ್ಲ ತಗೊಂಡು ಬಂದಿದ್ದೀನಿ. ತಿನ್ನು ಅಕ್ಕ. ಬಾಕ್ಲಿಟ್ಟಿದ್ದೀರ ತಾನೇ, ಯಾರಾದರೂ ಬರ್ತಾರೆ ಮತ್ತೆ. ನಮ್ಮ ಅಂತಿಮವ ಐತೆ, ಎಲ್ಲ ಹೋಗೈತೆ, ಅದು ಬರೋಲ್ಲ. ಬಾಕ್ಲಿಕ್ಕೆ ಬಂದಿದ್ದೀನಿ ಹೇಳು. ಚಿಲ್ಕ ಹಾಕಿದ್ದೀನಿ, ಯಾರೂ ಬರೋಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಏನಿಲ್ಲ. ಯಪ್ಪ ನಿಮ್ಮ ಅಮ್ಮಗೆ ಗೊತ್ತಾದರೆ ನಿಮ್ಮ ಅಮ್ಮೆಯಿಂದ ಒಂದು ಸವಾಸ ಅಲ್ಲಪ್ಪ. ನಿಮ್ಮ ಅಮ್ಮಗೆ ಯಾರನ್ನ ಹೇಳಿರಿ ಅಪ್ಪ ಅಲ್ವೇ. ಯಾರು ನೋಡಿಲ್ಲ ಅಲ್ಲೇ, ನೋಡಲ್ಲ, ನೀನೇನು ಬರೋದೇನು. ನಿಮ್ಮ ಅಮ್ಮಂತಾಗೆ ಹೇಳಿರಂತ ಅವರು ನಮ್ಮ ಅತ್ತೆಯರು ಬಂದು ನಿಮ್ಮಮ್ಮ ಏನಂತ ಅದಕ್ಕೇನೆ. ಅಯ್ಯೋ ನಮ್ಮಮ್ಮ ಅವೆಲ್ಲ ನಂಬಲ್ಲ ಬಿಡಿ ಸುಸಕ್ಕ, ಯಾರೇನೇ ಹೇಳಿದ್ರು ನಮ್ಮಮ್ಮ ನಂಬಲ್ಲ. ನನ್ನ ಮೇಲೆ ತುಂಬ ನಂಬಿಕೆ. ಅಂದರೆ ನಮ್ಮಮ್ಮನಿಗೂ ಇವ್ರ ಅಮ್ಮನಿಗೂ ಆಗಲ್ಲ ಅಷ್ಟೇ.
ಆದರೆ ನಮ್ಮ ಬಗ್ಗೆ ಮಾತ್ರ ನಮ್ಮ ಅಮ್ಮಂಗೆ ಏನು ಅನ್ಸೋದಿಲ್ಲ. ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ ನಮ್ಮಮ್ಮ. ನಾನು ಹೇಳಿದ್ದೆಲ್ಲ ಕೇಳುತ್ತೆ, ನನ್ನ ಹತ್ರ ಭಾಳ ಚೆನ್ನಾಗೈತೆ ಗೊತ್ತಾ ನಮ್ಮಮ್ಮ. ನಾವು ತಾಯಿ ಮಗಳ ಥರ ಇಲ್ಲ, ನಾವೊಂಥರ ಫ್ರೆಂಡು. ನಾನು ನಮ್ಮಮ್ಮ ಫ್ರೆಂಡ್ ಥರ ಇರೋದು. ನಾವು ಹೆಂಗಿದ್ದೀವಿ ಅಂತಂದರೆ ಅಯ್ಯೋ ಹೇಳ್ಬಾರ್ದು, ನಮ್ಮಮ್ಮ ಸರಿಯಾಗಿ ಉಕ್ತಿ ಕಳಿಸೈತೆ. ಇವ್ರ ಅತ್ಯಾರು ಹೇಳೋದಕ್ಕೆ ಹೋಗಿದ್ದಾರೆ, ನಾವು ಎಲ್ಲೋ ಬಂದಿರೋದೋ ಏನೋ ನೋಡಿದ್ದಾರೆ, ಏನೋ ಹೇಳಕ್ಕೆ ಹೋಗಿದ್ದಾರೆ. ನಾನು ಇವ್ರ ಮನೆ ಹತ್ರ ಬರ್ತೀನಲ್ಲ, ಅದಕ್ಕೆ ಸುಸು ಮನೆ ಹತ್ರ ಕಳಿಸ್ಬೇಡ ನಿಮ್ಮ ಮಗಳನ್ನ ಅಂತೇಳಿ ಹೇಳೋದಕ್ಕೆ ಹೋಗಿದ್ದಾರೆ ಇವ್ರು ದೊಡ್ಡದಾಗಿ, ಇವ್ರ ಅತ್ತೆಯವರು. ಅದಕ್ಕೆ ನಮ್ಮಮ್ಮ ಚೆನ್ನಾಗಿ ಬೈದು ಕಳಿಸ್ಬಿಟ್ಟೈತೆ. ಇಲ್ಲೋಡು, ನಿನಗೇನೋ ಅನ್ಸೋದಿಲ್ವಾ ಹಿಂಗೆ ಹೇಳ್ತಾ ಇದ್ದೀರಲ್ಲ ನಮ್ಮ ಮಗಳ ಬಗ್ಗೆ? ಹಂಗೆಲ್ಲ ನನ್ನ ಮಗಳ ಬಗ್ಗೆ ನೀವು ಹೇಳೋದಾದರೆ ನೋಡಿ ಚೆನ್ನಾಗಿರಲ್ಲ. ಯಾವತ್ತೂ ಹಾಗೆ ಹೇಳ್ಬೇಡಿ ನಮ್ಮ ಮಗಳ ಬಗ್ಗೆ ಅಂತ ಹೇಳಿ ಚೆನ್ನಾಗಿ ಉತ್ತಿ ಕಳಿಸ್ಬಿಟ್ಟೈತೆ. ಆವಾಗ ಅವರು ಸುಮ್ಮನೆ ಬಂದವ್ರೆ, ಯಾಕಪ್ಪ ಯಾಕೆ ಬೇಕು, ಯಾರ ಸವಾಸನೂ ಬೇಡ ಅಂತೇಳಿ ಸುಮ್ಮನೆ ಬಂದವ್ರೆ. ಇವಾಗ ಸರಿ ಆಯಿತು ನೋಡಿ ಅವ್ರಿಗೆ. ಅವರು ಏನು ಅಂತ ಅನ್ಕೊಬಿಟ್ಟವ್ರೆ. ಅಯ್ಯೋ ನಾನು ಏನು ಹೇಳಿದ್ರು ನಡೀತೈತೆ, ನಾನು ಏನು ಮಾಡಿದ್ರು ನಡೀತೈತೆ ಅಂತ ಅನ್ಕೊಬಿಟ್ಟವ್ರೆ ಇವ್ರ ಅತ್ತಿಗೆಯವರು. ಆದರೆ ನಮ್ಮಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ, ನಾನು ನಮ್ಮಮ್ಮ ಹೇಗೆ ಅಂತ ನನಗೆ ಗೊತ್ತೈತೆ. ನಮ್ಮಮ್ಮ ಯಾರೇನೋ ಹೇಳಿದ್ರು ನಂಬಲ್ಲ. ನಿಮ್ಮಮ್ಮನೇ ಅಪ್ಪ ಸ್ವಲ್ಪ ಜಗಳ ಜಾಸ್ತಿ ಎಲ್ಲದರಲ್ಲೂ. ಅಯ್ಯಪ್ಪ ನಮ್ಮ ಮನೆ ಹತ್ರ ಅಂತೂ ಬರೀ ಜಗಳ, ನಮ್ಮಮ್ಮನೂ ಇವರಮ್ಮ. ಅವ್ರವ್ರು ಹೆಂಗಾದ್ರೂ ಮಾಡ್ಕೊಂಬ್ಲಿ ಬಿಡಿ ಸುಪ್ಪು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾವು ಚೆನ್ನಾಗಿದ್ರೆ ಸಾಕು. ಅವ್ರು ಹೆಂಗಾದ್ರೂ ಜಗಳ ಮಾಡ್ಕೊಂಬ್ಲೇಳು, ಹೆಂಗಸ್ರವ್ ಇದ್ದಾವೇನೆ ಅಕ್ಕಪಕ್ಕದಲ್ಲಿ ಹಿಂಗಿದ್ದಾರೆ ಅಂದಮೇಲೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ ಅಲ್ವಾ? ನೋಡು ಸುಸಕ್ಕ, ಆರಾಮಾಗಿ ತಿನ್ಕೊಂಡು ನೀನು ಚೆನ್ನಾಗಿರೋ ಅಷ್ಟೇ. ಅದೇ ಅಪ್ಪ, ಆರಾಮಾಗಿ ಸುಮ್ಮನೆ ತಿನ್ಕೊಂಡು ನೀನು ಚೆನ್ನಾಗಿರೋದು ನೋಡು ಅಷ್ಟೇ. ಅವ್ರು ಹೆಂಗನ ಮಾಡ್ಕೊಂಬ್ಲೇಳು, ಇನ್ನೇನು ಅವ್ರ ಅಣ್ಣನ ಮದುವೆ ಆಗ್ತಿದಂಗೆ ನೀನು ಮದುವೆ ಆಗ್ತಾನಲ್ಲ, ಜಗಳ ಅದೆಲ್ಲನ ಆಮೇಲೆ ಹೋಗುತ್ತೆ. ನಿಮ್ಮಮ್ಮ ಏನೋ ಸುಮ್ಮನಾಗುತ್ತೆ, ಬಿಡು ನನ್ನ ಮಗಳನ್ನ ಮದುವೆ ಆಗಿದ್ದಾನೆ ಅಂತೇಳಿ ಆಮೇಲೆ ಅವ್ರಿಗೆ ವಿಷಯ ಗೊತ್ತಾದ್ಮೇಲೆ ಅವರೇ ಸುಮ್ಮನಾಗ್ತಾರೆ ಅಷ್ಟೇ. ತಿನ್ನು ಬಿರಿಯಾನಿ ಸಖತ್ತಾಗೈತೆ, ಒಳ್ಳೆ ಹೋಟ್ಲಲ್ಲಿ ತಗೊಂಬಂದಿದ್ಯಾ ಕಣೋ ಯಶು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಪೀಸ್ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ. ಒಂದೊಂದು ಇದರಲ್ಲಿ ಹೋಟೆಲಲ್ಲಿ ಚಿಕನ್ ಹಾಕೋದೇ ಇಲ್ಲ ಬಿರಿಯಾನಿಗೆ, ಚೆನ್ನಾಗೇ ಇರೋದಿಲ್ಲ ಗೊತ್ತಾ ತಿನ್ನೋದಕ್ಕೆ. ಅಯ್ಯೋ ನನಗಂತೂ ಇಷ್ಟನೇ ಆಗಲ್ಲ. ಇದಿಷ್ಟ ಆಯಿತು ತಾನೇ? ಬೇಕಾ ನಾಳೆನೂ ತೊಗೊಂಬರ್ತೀನಕ್ಕ. ನಿನಗೆ ಯಾವಾಗ ಬೇಕು ನಿನಗೂ ಅಷ್ಟೇ ಅಕ್ಕ ಸುಸಕ್ಕ. ನೀನು ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೀಯ ಅಂದಮೇಲೆ ನಿನಗೇನು ತಿನ್ನಬೇಕು ಅನಿಸುತ್ತೆ ನನ್ನ ಹತ್ರ ಹೇಳು, ನಾನು ತೊಗೊಂಬಂದು ಕೊಡ್ತೀನಿ, ಸರಿನಾ? ನಿನಗೇನು ಬೇಕಿದ್ರೂ ಹೇಳು. ಸರಿ ಕಣೋ ಆಯಿತು. ನೋಡಿ ಸುಪ್ಪಿ ಯಾವ ರೀತಿ ಹೇಳ್ತಾ ಇದೆ, ನನಗಂತೂ ತುಂಬ ಖುಷಿ ಆಗ್ತೈತಪ್ಪ. ಚೆನ್ನಾಗೈತೆ ಬಿರಿಯಾನಿ ಮಾತ್ರ, ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟು ಅಷ್ಟು ಸೂಪರಾಗಿದೆ. ತಿನ್ನಬೇಕು ಅಂತ ಅನ್ನಿಸ್ತಾ ಐತೆ ಕಣೋ ಬಿರಿಯಾನಿನ. ಎಷ್ಟು ತುಂಬ ಚೆನ್ನಾಗಿದೆ ಬಿರಿಯಾನಿ. ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಪಾರ್ಟಿ ಮಾಡ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಸುಪ್ಪಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಬಿರಿಯಾನಿ ಎಲ್ಲ ತೊಗೊಂಬಂದು ಕೊಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಹೆಣ್ಮಕ್ಳಿಗೆ ಈ ಥರ ಗಂಡ ಸಿಗಬೇಕು, ಇಂಥ ಗಂಡ ಸಿಗಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.